ಆದಾಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಅಥವಾ ಬೇಡಿಕೆ ಬಂದರೆ ಗಾಬರಿ ಆಗಬೇಡಿ. ಹೇಗೆ ನಿರ್ವಹಿಸಬೇಕು ಅನ್ನೋದನ್ನು ಕಲೀರಿ. ಆದಾಯ ತೆರಿಗೆ ಇಲಾಖೆಯಿಂದ ಬರುವ ನೋಟಿಸ್ಗಳು ಸಾಮಾನ್ಯವಾಗಿ ಆದಾಯ ತೆರಿಗೆ ರಿಟರ್ನ್ಸ್ನಲ್ಲಿ ಕಂಡುಬರುವ ವ್ಯತ್ಯಾಸಗಳು, ಅಪೂರ್ಣ ಮಾಹಿತಿ ಅಥವಾ ವ್ಯವಸ್ಥೆಯಿಂದ ಸ್ವಯಂಚಾಲಿತವಾಗಿ ಉಂಟಾಗುವ ಪರಿಶೀಲನೆಗಳ ಕಾರಣದಿಂದ ಬರ್ತದೆ. ಆದಾಗ್ಯೂ ಉದ್ದೇಶಪೂರ್ವಕ ತಪ್ಪು ಮಾಹಿತಿ ಅಥವಾ ಆದಾಯ ಮರೆಮಾಚುವಿಕೆ ಕಂಡುಬಂದರೆ ಅವು ಗಂಭೀರ ಸ್ವರೂಪದ್ದಾಗಿರುತ್ತದೆ. ಆದಾಯ ತೆರಿಗೆ ಇಲಾಖೆಯಿಂದ ಬರುವ ಪ್ರಮುಖ ನೋಟಿಸ್ಗಳು, ಮೊದಲನೇದಾಗಿ ಡಿಮ್ಯಾಂಡ್ ನೋಟಿಸ್ಗಳು ಅಂದರೆ ಬೇಡಿಕೆ ನೋಟಿಸ್ಗಳು. ಸೆಕ್ಷನ್ 156 ಅಡಿಯಲ್ಲಿ ಡಿಮ್ಯಾಂಡ್ ನೋಟಿಸನ್ನು ನೀಡ್ತಾರೆ. ಮೌಲ್ಯಮಾಪನ ಅಸೆಸ್ಮೆಂಟ್ ನಂತರ ತೆರಿಗೆ, ಬಡ್ಡಿ ಅಥವಾ ದಂಡ ಪಾವತಿಸಬೇಕಾದಾಗ ನೀಡಲಾಗ್ತದೆ. ಸಾಮಾನ್ಯವಾಗಿ ಇದನ್ನು ನೀವು 30 ದಿನಗಳ ಒಳಗಡೆ ಪಾವತಿಸಬೇಕು. ಸೆಕ್ಷನ್ 143(1) ಅಡಿಯಲ್ಲಿ ಇಂಟಿಮೇಷನ್ ನೋಟಿಸ್. ITR ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಇದನ್ನು ಕಳಿಸಲಾಗ್ತದೆ. ವ್ಯತ್ಯಾಸಗಳು ಅಥವಾ ತಿದ್ದುಪಡಿಗಳ ಕಾರಣದಿಂದ ಹೆಚ್ಚುವರಿ ತೆರಿಗೆ ಪಾವತಿ ಅಥವಾ ಮರುಪಾವತಿ ಅಂದರೆ ರಿಫಂಡ್ಸ್ ಬಗ್ಗೆ ಮಾಹಿತಿ ನೀಡುತ್ತದೆ. ಸೆಕ್ಷನ್ 200A(1), 206(1) ಅಡಿಯಲ್ಲಿ ನೋಟಿಸ್. ಇದು TDS ಸ್ಟೇಟ್ಮೆಂಟ್ಗಳನ್ನು ಸ್ವಯಂಚಾಲಿತವಾಗಿ ಪ್ರಕ್ರಿಯೆಗೊಳಿಸುವುದಕ್ಕೆ ಸಂಬಂಧಿಸಿದ್ದಾಗಿದೆ. ಇವುಗಳಲ್ಲಿನ ಗಣಿತದ ತಪ್ಪುಗಳನ್ನು ಮತ್ತು ತಪ್ಪು ಕ್ಲೇಮ್ಗಳನ್ನು ಪರಿಶೀಲಿಸಿ ಅಂತಿಮವಾಗಿ ಪಾವತಿಸಬೇಕಾದ ತೆರಿಗೆ, ಬಡ್ಡಿ ಅಥವಾ ತಡ ಶುಲ್ಕವನ್ನು ಲೆಕ್ಕ ಹಾಕಲಾಗ್ತದೆ. ಪರಿಶೀಲನೆ ಅಥವಾ ಮಾಹಿತಿ ಕೋರುವ ನೋಟಿಸ್ಗಳು. ಸೆಕ್ಷನ್ 142(1) ಅಡಿಯಲ್ಲಿ ವಿಚಾರಣೆ ನೋಟಿಸ್. ಹೆಚ್ಚುವರಿ ದಾಖಲೆಗಳು, ಮಾಹಿತಿ ಅಥವಾ ವಿವರಗಳನ್ನು ಕೇಳಲು ಈ ನೋಟಿಸನ್ನು ನೀಡಲಾಗ್ತದೆ. ಕೆಲವೊಮ್ಮೆ ರಿಟರ್ನ್ ಸಲ್ಲಿಸದಿದ್ದರೆ ಸಲ್ಲಿಸುವಂತೆ ಸೂಚಿಸ್ತದೆ. ಸೆಕ್ಷನ್ 133(6) ಅಡಿಯಲ್ಲಿ ಮಾಹಿತಿ ಕೋರುವ ನೋಟಿಸ್. ತೆರಿಗೆದಾರರು ಅಥವಾ ಮೂರನೇ ವ್ಯಕ್ತಿಗಳಿಂದ ನಿರ್ದಿಷ್ಟ ಹಣಕಾಸು ಮಾಹಿತಿಯನ್ನು ಕೇಳಲು ಇದನ್ನು ಬಳಸಲಾಗ್ತದೆ. ಇನ್ನು ಮೌಲ್ಯಮಾಪನ ಸಂಬಂಧಿತ ನೋಟಿಸ್ಗಳು. ಸೆಕ್ಷನ್ 143(2) ಅಡಿಯಲ್ಲಿ ಸ್ಕ್ರೂಟಿನಿ ನೋಟಿಸ್. ಸಮಗ್ರ ಪರಿಶೀಲನೆಗೆ ಸ್ಕ್ರೂಟಿನಿ ಅಸೆಸ್ಮೆಂಟ್ಗೆ ಆಯ್ಕೆ ಮಾಡಿದಾಗ ಆದಾಯ ತೆರಿಗೆ ಇಲಾಖೆಯು ನೀಡುವ ಅಧಿಕೃತ ನೋಟಿಸ್. ಸಲ್ಲಿಸಿದ ಆದಾಯ, ಕಡಿತಗಳು ಮತ್ತು ತೆರಿಗೆ ವಿವರಗಳನ್ನು ಪರಿಶೀಲಿಸುವುದು ಇದರ ಉದ್ದೇಶ. ರಿಟರ್ನ್ ಸಲ್ಲಿಸಿದ ಹಣಕಾಸು ವರ್ಷದ ಮುಗಿದ 3 ತಿಂಗಳ ಒಳಗಡೆ ಈ ನೋಟಿಸನ್ನು ನೀಡಬೇಕಾಗ್ತದೆ. ಸೆಕ್ಷನ್ 148 ಅಡಿಯಲ್ಲಿ ಆದಾಯ ತಪ್ಪಿಸಿಕೊಂಡ ಮೌಲ್ಯಮಾಪನ ನೋಟಿಸ್. ಯಾವುದೇ ತೆರಿಗೆದಾರರ ಆದಾಯವು ತೆರಿಗೆ ವ್ಯಾಪ್ತಿಯಿಂದ ತಪ್ಪಿಸಿಕೊಂಡಿದೆ ಎಂದು ನಂಬಲು ಸೂಕ್ತ ಕಾರಣಗಳಿದ್ದರೆ ಅಂಥ ಪ್ರಕರಣವನ್ನು ಮರುಪರಿಶೀಲಿಸಲು ಅಸೆಸಿಂಗ್ ಆಫೀಸರ್ಗೆ EOಗೆ ಅಧಿಕಾರವಿರ್ತದೆ. ಅಧಿಕಾರಿಗಳು ನೇರವಾಗಿ ಈ ನೋಟಿಸ್ ನೀಡಲು ಬರೋದಿಲ್ಲ. ಅದಕ್ಕೂ ಮುನ್ನ ಅವರು 148A ಅಡಿಯಲ್ಲಿ ಪ್ರಾಥಮಿಕ ವಿಚಾರಣೆ ನಡೆಸಿ ತೆರಿಗೆದಾರರಿಗೆ ತಮ್ಮ ವಾದ ಮಂಡಿಸಲು ಸೂಕ್ತ ಅವಕಾಶ ನೀಡಬೇಕಾಗುತ್ತದೆ. ಇನ್ನು ರಿಟರ್ನ್ ಸಂಬಂಧಿತ ನೋಟಿಸ್ಗಳು. ಸೆಕ್ಷನ್ 139(9) ಅಡಿಯಲ್ಲಿ ದೋಷಪೂರಿತ ರಿಟರ್ನ್ ನೋಟಿಸ್. ITRನಲ್ಲಿ ತಪ್ಪುಗಳು, ಅಪೂರ್ಣ ಮಾಹಿತಿ ಅಥವಾ ಅಸಂಗತಗಳಿದ್ದಾಗ ನೀಡಲಾಗ್ತದೆ. ಹೊಂದಾಣಿಕೆ ಅಥವಾ ವಸೂಲಾತಿ ನೋಟಿಸ್ಗಳು. ಸೆಕ್ಷನ್ 245 ಅಡಿಯಲ್ಲಿ ರಿಫಂಡ್ ಹೊಂದಾಣಿಕೆ ನೋಟಿಸ್. ನಿಮ್ಮ ತೆರಿಗೆ ಮರುಪಾವತಿಯನ್ನು ಬಾಕಿ ಇರುವ ತೆರಿಗೆ ಬೇಡಿಕೆಗೆ ಹೊಂದಿಸಲಾಗ್ತದೆ ಎಂದು ತಿಳಿಸ್ತದೆ. ಸಾಮಾನ್ಯವಾಗಿ ಬಹುತೇಕ ಪ್ರಕರಣಗಳಲ್ಲಿ ಆದಾಯ ತೆರಿಗೆ ಇಲಾಖೆಯು ನೋಟಿಸ್ಗೆ ಉತ್ತರಿಸಲು 30 ದಿನಗಳ ಕಾಲಾವಕಾಶ ನೀಡಲಾಗುತ್ತದೆ. ನೋಟಿಸ್ಗೆ ಉತ್ತರಿಸದಿದ್ದರೆ ಅಥವಾ ಸಮರ್ಪಕ ಉತ್ತರ ನೀಡದಿದ್ದರೆ ವಿವಿಧ ರೀತಿಯ ದಂಡಗಳನ್ನು ವಿಧಿಸಬಹುದು. ಸೆಕ್ಷನ್ 272A(2) ಅಡಿಯಲ್ಲಿ
ಮೌಲ್ಯಮಾಪನ ಅಧಿಕಾರಿಯ ಸೂಚನೆ ಪಾಲಿಸದಿದ್ದರೆ ದಿನಕ್ಕೆ ₹100 ದಂಡ ವಿಧಿಸ್ಬೋದು. ತೆರಿಗೆ ವಂಚನೆ, ಆದಾಯ ತಪ್ಪಾಗಿ ವರದಿ ಮಾಡುವುದು ಅಥವಾ ತಪ್ಪು ವಿನಾಯಿತಿಗಳನ್ನು ಪಡೆಯಲು ಯತ್ನಿಸಿದರೆ ವರ್ಷಕ್ಕೆ 12% ಬಡ್ಡಿ ಅಥವಾ 200%ವರೆಗೆ ದಂಡ ವಿಧಿಸ್ಬೋದು. ದಂಡ ಪಾವತಿಸಿದರೆ ಗಂಭೀರ ಪ್ರಕರಣಗಳಲ್ಲಿ ಕಾನೂನು ಕ್ರಮ ಹಾಗೂ ಜೈಲು ಶಿಕ್ಷೆಯೂ ಸಾಧ್ಯ. ಮತ್ತು ನಿಮ್ಮ ITR ಅಮಾನ್ಯವೆಂದು ಘೋಷಿಸಬಹುದು. ಸೆಕ್ಷನ್ 148 ಅಡಿಯಲ್ಲಿ ಮತ್ತೊಂದು ನೋಟಿಸ್ ನೀಡಿ ರಿಟರ್ನನ್ನು ಮರುಸಲ್ಲಿಸಲು ಸೂಚಿಸಬಹುದು. ಹೆಚ್ಚುವರಿ ಆದಾಯವನ್ನು ಬಹಿರಂಗಪಡಿಸಿ ಪರಿಷ್ಕೃತ ITR ಸಲ್ಲಿಸಲು ಹೇಳಬಹುದು. ಹಾಗಾದರೆ ಆದಾಯ ತೆರಿಗೆ ನೋಟಿಸ್ ಬಂದರೆ ಏನು ಮಾಡಬೇಕು? ಮೊದಲನೇದಾಗಿ ನೋಟಿಸನ್ನು ಸಂಪೂರ್ಣವಾಗಿ ಓದಿ. ಯಾವ ಸೆಕ್ಷನ್ ಅಡಿಯಲ್ಲಿ ನೋಟಿಸ್ ಬಂದಿದೆ, ಯಾವ ಮೌಲ್ಯಮಾಪನ ವರ್ಷಕ್ಕೆ ಸಂಬಂಧಿಸಿದೆ, ಕಾರಣವೇನು, ಮತ್ತು ಉತ್ತರಿಸುವ ಕೊನೆಯ ದಿನಾಂಕ ಯಾವುದನ್ನು ಅಂತ ಸರಿಯಾಗಿ ತಿಳಿದುಕೊಳ್ಳಿ. ಮುಖ್ಯವಾಗಿ ನೋಟಿಸ್ ನಿಜವೇ ಎಂದು ಪರಿಶೀಲಿಸಿ. ಮೊದಲು ನೋಟಿಸ್ ಅಧಿಕೃತವೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಆದಾಯ ತೆರಿಗೆ ಫೈಲಿಂಗ್ ಪೋರ್ಟಲ್ಗೆ ಲಾಗಿನ್ ಆಗಿ ಪೆಂಡಿಂಗ್ ಆಕ್ಷನ್ಸ್ ಅಥವಾ ಪ್ರೊಸೀಡಿಂಗ್ಸ್ ವಿಭಾಗದಲ್ಲಿ ನೋಟಿಸ್ ಇದೆಯಾ ಅಂತ ನೋಡಿ. ಅಗತ್ಯ ದಾಖಲೆಗಳನ್ನು ಸಂಗ್ರಹಿಸಿ. ಯಾವಪ್ಪ ಅಗತ್ಯ ದಾಖಲೆಗಳಂದರೆ ITR ಪ್ರತಿಗಳು, ಫಾರಮ್ 26AS, ಬ್ಯಾಂಕ್ ಸ್ಟೇಟ್ಮೆಂಟ್ಗಳು, ಸ್ಯಾಲರಿ ಸ್ಲಿಪ್ ಅಂದರೆ ವೇತನ ಚೀಟಿಗಳು, ಹೂಡಿಕೆ ದಾಖಲೆಗಳನ್ನು ನೀವು ಸಿದ್ಧವಾಗಿಟ್ಕೊಳ್ಳಿ. ಸಮಸ್ಯೆಯನ್ನು ಗುರುತಿಸಿ ನೋಟಿಸ್ ಮತ್ತು ದಾಖಲೆಗಳನ್ನು ಪರಿಶೀಲಿಸಿ. ತೆರಿಗೆ ಬೇಡಿಕೆ ಸರಿಯಾಗಿದ್ದರೆ ಪಾವತಿಸಿ. ITRನಲ್ಲಿ ತಪ್ಪಿದರೆ ಪರಿಷ್ಕೃತ ರಿವೈಸ್ಡ್ ಅಥವಾ ರೆಕ್ಟಿಫಿಕೇಷನ್ ರಿಟರ್ನನ್ನು ಸಲ್ಲಿಸಿ. ಇಲಾಖೆ ತಪ್ಪಿದರೆ ದಾಖಲೆಗಳೊಂದಿಗೆ ಸಮರ್ಥನೆ ನೀಡಿ. ಗಡುವಿನೊಳಗೆ ಉತ್ತರಿಸಿ. ಸಮಯ ಮೀರಿದರೆ ದಂಡ ಅಥವಾ ಹೆಚ್ಚುವರಿ ಕ್ರಮ ಎದುರಾಗಬಹುದು. ಆನ್ಲೈನ್ನಲ್ಲಿ ಉತ್ತರ ಸಲ್ಲಿಸಿ. ಫೈಲಿಂಗ್ ಪೋರ್ಟಲ್ಗೆ ಹೋಗಿ ಪೆಂಡಿಂಗ್ ಆಕ್ಷನ್ ಅಥವಾ ಪ್ರೊಸೀಡಿಂಗ್ಸನ್ನು ಆಯ್ಕೆ ಮಾಡಿ ನೋಟಿಸ್ಗೆ ಸಂಬಂಧಿಸಿದ ಉತ್ತರ ಮತ್ತು ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ಸಲ್ಲಿಕೆ ಸ್ವೀಕೃತಿ ಅಂದರೆ ಅಕ್ನಾಲಜ್ಮೆಂಟನ್ನು ಉಳಿಸ್ಕೊಳ್ಳಿ. ಪ್ರಕರಣದ ಸ್ಥಿತಿಯನ್ನು ನಿಯಮಿತವಾಗಿ ಪರಿಶೀಲಿಸಿ. ಅಗತ್ಯವಿದ್ದರೆ ತಜ್ಞರ ಸಲಹೆ ಪಡೆಯಿರಿ. ಸ್ಕ್ರೂಟಿನಿ, ಮರು ಮೌಲ್ಯಮಾಪನ ಅಥವಾ ದೊಡ್ಡ ತೆರಿಗೆ ಬೇಡಿಕೆಗಳಂತಹ ಪ್ರಕರಣಗಳಲ್ಲಿ ಚಾರ್ಟೆಡ್ ಅಕೌಂಟೆಂಟ್ CA ಅವರ ಸಲಹೆ ಪಡೆಯುವುದು ಉತ್ತಮ. ಸಾಮಾನ್ಯವಾಗಿ ಆದಾಯ ತೆರಿಗೆ ನೋಟಿಸ್ ಬರುವ ಕಾರಣಗಳು ಏನಪ್ಪ ಅಂದರೆ ITR ಮತ್ತು TDS ವಿವರಗಳಲ್ಲಿ ವ್ಯತ್ಯಾಸ, ಆದಾಯ ತಪ್ಪಾಗಿ ಅಥವಾ ಅಪೂರ್ಣವಾಗಿ ವರದಿ ಮಾಡುವುದು, ITRನ್ನು ಸಲ್ಲಿಸದೇ ಇರೋದು, ತಪ್ಪು ಅಥವಾ ಅತಿಯಾದ ತೆರಿಗೆ ವಿನಾಯಿತಿಗಳನ್ನು ಪಡೆಯುವುದು, ITR ಫಾರ್ಮ್ನಲ್ಲಿ ತಪ್ಪುಗಳನ್ನು ಮಾಡೋದು, ಹೆಚ್ಚಿನ ಮೌಲ್ಯದ ವ್ಯವಹಾರಗಳನ್ನು ಬಹಿರಂಗಪಡಿಸದೇ ಇರೋದು, ಶೇರ್, ಮ್ಯೂಚುವಲ್ ಫಂಡ್ ಅಥವಾ ಆಸ್ತಿ ಮಾರಾಟದ ಬಂಡವಾಳ ಅಂದರೆ ಕ್ಯಾಪಿಟಲ್ ಗೇನ್ಸನ್ನು ವರದಿ ಮಾಡದೇ ಇರೋದು, ಘೋಷಿತ ಆದಾಯ ಮತ್ತು ಹಣಕಾಸು ಚಟುವಟಿಕೆಗಳ ನಡುವೆ ವ್ಯತ್ಯಾಸ ಕಂಡುಬರೋದು, ತಪ್ಪು ತೆರಿಗೆ ಮರುಪಾವತಿ, ರಿಫಂಡ್ ಕೇಳೋದು, ಇಂದಿನ ನೋಟಿಸ್ಗಳಿಗೆ ಉತ್ತರಿಸದೇ ಇರೋದು, ಇವೇ ನೋಟಿಸ್ ಬರೋದಕ್ಕೆ ಕಾರಣಗಳು. ಕೊನೆಯಲ್ಲಿ ಒಂದು ಸಲಹೆ: ಆದಾಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಬಂದ ಕೂಡಲೇ ಗಾಬರಿ ಆಗದೆ ಅದರ ಕಾರಣವನ್ನು ಅರ್ಥ ಮಾಡಿಕೊಂಡು ಗಡುವಿನೊಳಗೆ ಸೂಕ್ತ ಉತ್ತರ ನೀಡುವುದು ಅತ್ಯಂತ ಮುಖ್ಯ.